ಇದು ಲವಂಗ. ಈಗ ಸಮ್ಮರ್ ಸೀಸನಲ್ಲಿ ನಾವು ಕೋಲ್ಡ್ ವಾಟರ್, ಜ್ಯೂಸ್ ಏನಾದರೂ ತೊಗೊಂಡ್ವಿ, ಐಸ್ ಕ್ರೀಮ್ಸ್ ಏನಾದರೂ ತಿಂದ್ವಿ ಅಂತ ಹೇಳಿದ್ರೆ ಕಿವಿ ಎಲ್ಲ ಬಂದಾಗೋದು ಮತ್ತು ಮೂಗು ಹಿಡ್ಕೊಳ್ಳೋದು ಇದೆಲ್ಲ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ. ಸಣ್ಣ ಮಕ್ಳಿಗೂ ಆಗೇ ಆಗುತ್ತೆ. ಸೊ ಮನೆಯಲ್ಲಿ ಲವಂಗ ಅಂತೂ ಹೆಂಗಾದರೂ ಇದ್ದೇ ಇರುತ್ತೆ. ಸೊ ಇದು ಒಂದು, ದೊಡ್ಡವರು ಇದು ಒಂದು ತೊಗೋಬೋದು, ಚಿಕ್ಕ ಮಕ್ಕಳು ಹಾಫ್ ತೊಗೋಬೋದು. ಸೊ ಇವಾಗ ಬಾಯಲ್ಲಿ ಇಟ್ಕೊಂಡು ಅದು ಚೀವ್ ಮಾಡಬೇಕು, ಚೆನ್ನಾಗಿ ನುಂಗಬಾರ್ದು, ಅದಕ್ಕೆ ಹಂಗೆ ಇಟ್ಕೊಬೇಕು. ಡೀಪ್ ಬ್ರೆತ್ ತಗೊಂಡು ಮೂಗು ಟೈಟಾಗಿ ಇಟ್ಕೋಬೇಕು ಮತ್ತು ಬಾಯಿ ಕೂಡ ಕ್ಲೋಸ್ ಇರಬೇಕು. ಇವಾಗ ಕಣ್ಮುಚ್ಚಿ ಬ್ಲೋ ಮಾಡಿಬಿಡಿ. ಎಷ್ಟು ಜೋರಾಗಿ ಬ್ಲೋ ಮಾಡಬೇಕು, ಕಿವಿ ಹಿಂಗೆ ಓಪನ್ ಆಗಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಆಗೋಲ್ಲ, ಸ್ವಲ್ಪ ಹಂಗೆ 3-4 ಟೈಮ್ಸ್ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಖಾರ ಇರುತ್ತೆ ಸ್ಟಾರ್ಟಿಂಗು, ಎಷ್ಟೊತ್ತಾಗುತ್ತೆ ಅಷ್ಟೊತ್ತನ್ನು ಹಿಡಿಬೋದು. ಮತ್ತೆ ಬ್ಲೋ ಮಾಡಬೇಕು. ಮತ್ತು ಏನಾಗುತ್ತೆ ಗೊತ್ತಾ, ಕಿವಿ ಕೂಡ ಓಪನ್ ಆಗುತ್ತೆ ಮತ್ತು ಮೂಗು ಕೂಡ ಓಪನ್ ಆಗುತ್ತೆ. ಕೂತ್ಕೊಂಡು ಮಾಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ. ಖಾರ ಖಾರ ಇದೆ ತುಂಬ. ಇದೊಂದು 2 ಡೇಸ್ ಮಾಡಿದ್ರೆ ಸಾಕು. ದಿನ ಮಾಡಿದ್ರೆ ಹೀಟ್ ಆಗುತ್ತೆ. ಸೊ ಗ್ಯಾಪ್ ಕೊಟ್ಬಿಟ್ಟು ಏನೋ ಮಾಡ್ತಾ ಇರಬೇಕು. ಟ್ರೈ ಮಾಡಿ. ಓಕೆ, ಬಾಯ್.